ಎಲ್ರಿಗೂ ನಮಸ್ಕಾರ. ಒಂದ್ ಕಡೆ ನಮ್ಮ ಪ್ರಾಚೀನ ಇತಿಹಾಸವನ್ನ ಕಾಪಾಡೋದು, ಇನ್ನೊಂದ್ ಕಡೆ ಅದನ್ನೇ ನಂಬ್ಕೊಂಡಿರೋ ನೂರಾರು ಜನರ ಬದುಕು. ಈ ಎರಡೂ ನಡುವೆ ದೊಡ್ಡ ಸಂಘರ್ಷವೇ ನಡೆದು ಕೇಸ್ ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು ಅಂದ್ರೆ ಅಷ್ಟಕ್ಕೂ ಅಲ್ಲಿ ಆಗಿದ್ದೇನೋ? ಬನ್ನಿ, ಈ ಇಂಟ್ರೆಸ್ಟಿಂಗ್ ಕೇಸ್ನ ಇಂಚಿಂಚು ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಕರ್ನಾಟಕದ ಒಂದು ಐತಿಹಾಸಿಕ ದ್ವೀಪದಲ್ಲಿರೋ ಗೆಸ್ಟ್ ಹೌಸ್ಗಳು, ರೆಸ್ಟೋರೆಂಟ್ಗಳನ್ನೆಲ್ಲ ಕೆಡವಿ ಹಾಕಿ ಅಂತ ಆರ್ಡರ್ ಆಗತ್ತೆ. ಯಾಕೆ? ಇದೇ ಆ ಪ್ರಶ್ನೆ ಇಡೀ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ವರೆಗೂ ಕೊಂಡೊಯ್ದಿದ್ದು. ಬನ್ನಿ, ಇದರ ಹಿಂದಿನ ಕಥೆಯನ್ನ ನೋಡೋಣ. ಈ ಇಡೀ ಸಂಘರ್ಷವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಇದರಲ್ಲಿರೋ ಎರಡು ಪಾರ್ಟಿಗಳು ಯಾರು, ಅವರವರ ವಾದವೇನು ಅನ್ನೋದನ್ನ ತಿಳ್ಕೋಬೇಕು. ನಾವೀಗ ನೋಡ್ತಿರೋ ಈ ಇಡೀ ಕಥೆಯ ಎಲ್ಲ ವಿವರಗಳು ನಮಗೆ ಸಿಕ್ಕಿರೋದೇ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿಂದ. ಸೊ ನಮ್ಮ ಈ ಇಡೀ ವಿಶ್ಲೇಷಣೆಗೆ ಆ ತೀರ್ಪೇ ಮೂಲಾಧಾರ. ಈ ಕೇಸ್ನ ಕೇಂದ್ರಬಿಂದು ವಿರೂಪಾಪುರ ಗಡ್ಡಿ ಅನ್ನೋ ದ್ವೀಪದಲ್ಲಿರೋ ಗೆಸ್ಟ್ ಹೌಸ್ಗಳ ಮಾಲೀಕರು. ಪ್ರವಾಸಿಗರು ಬರ್ತಾರೆ ಅಂತ ಬಿಸ್ನೆಸ್ ಶುರು ಮಾಡಿದ್ರು. ಆದ್ರೆ ಎಷ್ಟೋ ವರ್ಷಗಳಾದ್ಮೇಲೆ ಸರ್ಕಾರಿ ಪ್ರಾಧಿಕಾರದಿಂದ ಒಂದು ನೋಟಿಸ್ ಬರುತ್ತೆ, ನಿಮ್ದೆಲ್ಲ ಅಕ್ರಮ, ಕೆಡವಿ ಹಾಕಿ ಅಂತ. ಇದೇ ದೊಡ್ಡ ಹೋರಾಟಕ್ಕೆ ಕಾರಣವಾಗಿದ್ದು. ಅಂದ್ಹಾಗೆ ಈ ಸಂಘರ್ಷದ ಬೇರುಗಳು ಇರೋದು ಈ ಕೆಡವೋ ಆದೇಶದಲ್ಲಿ ಅಲ್ಲ, ಬದಲಾಗಿ ದಶಕಗಳ ಹಿಂದೆ ಸರ್ಕಾರ ತೆಗೆದುಕೊಂಡಿದ್ದ ಒಂದು ನಿರ್ಧಾರದಲ್ಲಿ. ಈ ಟೈಮ್ಲೈನ್ನ ಒಮ್ಮೆ ನೋಡಿ. 1961ರಲ್ಲಿ ಒಂದು ಕಾನೂನು ಬರುತ್ತೆ, ಪ್ರಾಚೀನ ಸ್ಥಳಗಳನ್ನು ಸಂರಕ್ಷಿಸೋಕೆ. 1988ರಲ್ಲಿ ವಿರೂಪಾಪುರ ಗಡ್ಡಿಯನ್ನ ಸಂರಕ್ಷಿತ ಪ್ರದೇಶ ಅಂತ ಸರ್ಕಾರ ಘೋಷಿಸುತ್ತೆ. ಆದರೆ 90ರ ದಶಕದಲ್ಲೇ ಅದೇ ಜಾಗದಲ್ಲಿ ಗೆಸ್ಟ್ ಹೌಸ್ ಮಾಲೀಕರು ಲೈಸೆನ್ಸ್ ತಗೊಂಡು ತಮ್ಮ ಬಿಸ್ನೆಸ್ ಕಟ್ಕೊಳ್ತಾರೆ. ನಂತರ 2002ರಲ್ಲಿ HDWHMA ಅನ್ನೋ ಹೊಸ ಪ್ರಾಧಿಕಾರ ಬರುತ್ತೆ. ಅಂದ್ರೆ ನೋಡಿ, ಒಂದ್ ಕಡೆ ಕಾನೂನು, ಇನ್ನೊಂದ್ ಕಡೆ ಜೀವನೋಪಾಯ. ಈ ಎರಡೂ ದಾರಿಗಳು ಮುಂದೆ ಖಂಡಿತ ಒಂದ್ಕೊಂದು ಡಿಕ್ಕಿ ಹೊಡೆಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ಇಲ್ಲಿ ಅಸ್ಲಿ ಪಾಯಿಂಟ್ ಏನು? 1961ರ ಕಾನೂನು ಪ್ರಕಾರ ಒಂದು ಜಾಗದಲ್ಲಿ ಐತಿಹಾಸಿಕ ಅವಶೇಷಗಳು ಇರಬಹುದು ಅಂತ ಸರ್ಕಾರಕ್ಕೆ ಅನ್ಸಿದ್ರೆ ಸಾಕು, ಅದನ್ನ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಿಬಿಡಬಹುದು. ಅಲ್ಲಿ ಅವಶೇಷಗಳು ಕಣ್ಣಿಗೆ ಕಾಣಿಸ್ಲೇಬೇಕಂತಿಲ್ಲ. 1988ರ ಆ ಒಂದೇ ಒಂದು ಘೋಷಣೆ ವಿರೂಪಾಪುರ ಗಡ್ಡಿಯ ಇಡೀ ಚಿತ್ರಣವನ್ನೇ ಬದಲಾಯಿಸ್ಬಿಡ್ತು. ಆ ನಿಯಮದ ಪ್ರಕಾರ ಅಲ್ಲಿ ಕೇವಲ ಕೃಷಿ ಮಾಡಬಹುದು ಅಷ್ಟೇ, ಬೇರೆ ಯಾವುದೇ ಕಟ್ಟಡ ಕಟ್ಟುವಂತಿಲ್ಲ. ಇದು ಮುಂದಿನ ದೊಡ್ಡ ಕಾನೂನು ಸಮರಕ್ಕೆ ವೇದಿಕೆ ಸಿದ್ಧ ಮಾಡಿದ್ದು ಹೀಗೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಬಂದ ಮೊದಲನೇ ಮತ್ತು ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಈ ಗೆಸ್ಟ್ ಹೌಸ್ಗಳು ನಿಜವಾಗ್ಲೂ ಅಕ್ರಮ ಕಟ್ಟಡಗಳ? ಇಷ್ಟು ಕಾಂಪ್ಲೆಕ್ಸ್ ಆಗಿದ್ದ ಈ ಕೇಸ್ನ ಸುಲಭವಾಗಿ ಬಗೆಹರಿಸೋಕೆ ಕೋರ್ಟ್ ಎರಡು ಮುಖ್ಯ ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ತು. ಬನ್ನಿ, ಅದನ್ನ ಒಂದೊಂದಾಗಿ ನೋಡೋಣ. ಇಲ್ನೋಡಿ, ಎರಡೂ ಕಡೆಯ ವಾದಗಳು ಎಷ್ಟು ಬೇರೆ ಬೇರೆ ಆಗಿತ್ತು ಅಂತ. ಗೆಸ್ಟ್ ಹೌಸ್ ಮಾಲೀಕರು ಹೇಳ್ತಿದ್ರು, ಸಂರಕ್ಷಿತ ಪ್ರದೇಶ ಅಂದ್ರೆ ಅಲ್ಲಿ ಪ್ರಾಚೀನ ಸ್ಮಾರಕಗಳಿರ್ಬೇಕು, ಇಲ್ಲಿ ಏನೂ ಇಲ್ಲ, ಸೊ ರೂಲ್ಸ್ ಅಪ್ಲೈ ಆಗಲ್ಲ ಅಂತ. ಆದ್ರೆ ಪ್ರಾಧಿಕಾರದ ವಾದವೇ ಬೇರೆ ಇತ್ತು. ಅವ್ರು ಹೇಳಿದ್ದು, ಇಲ್ಲ, ಪುರಾತತ್ವ ಪ್ರಾಮುಖ್ಯತೆ ಇದ್ರೆ ಸಾಕು, ಸ್ಮಾರಕ ಇರ್ಲೇಬೇಕಂತಿಲ್ಲ ಅಂತ. ಇಡೀ ಕೇಸ್ ನಿಂತಿದ್ದೆ ಈ ಒಂದೇ ಒಂದು ಪಾಯಿಂಟ್ ಮೇಲೆ. ಈ ವಾದವಿವಾದಕ್ಕೆ ಸುಪ್ರೀಂ ಕೋರ್ಟ್ ಫೈನಲ್ ಆಗಿ ಒಂದು ತೆರೆ ಎಳಿತು. ಕೋರ್ಟ್ ಹೇಳಿದ್ದು ತುಂಬಾ ಸ್ಪಷ್ಟವಾಗಿತ್ತು. ನೋಡಿ, 1961ರ ಕಾನೂನು ಪ್ರಕಾರ ಸಂರಕ್ಷಿತ ಸ್ಮಾರಕ ಅನ್ನೋದು ಬೇರೆ, ಸಂರಕ್ಷಿತ ಪ್ರದೇಶ ಅನ್ನೋದು ಬೇರೆ. ಒಂದು ಜಾಗವನ್ನ ರಕ್ಷಣೆ ಮಾಡೋಕೆ ಅಲ್ಲಿ ಒಂದು ಸ್ಮಾರಕ ಇರ್ಲೇಬೇಕು ಅಂತೇನೂ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟು. ಸರಿ, ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಅಲ್ಲಿ ಸ್ಮಾರಕಗಳೇ ಇಲ್ಲ ಅಂದ್ಮೇಲೆ ಆ ದ್ವೀಪ ಯಾಕಷ್ಟು ಮುಖ್ಯ? ಅದರ ಪುರಾತತ್ವ ಮಹತ್ವಕ್ಕೆ ಸಾಕ್ಷಿಯಾದ್ರೂ ಏನಿತ್ತು? ಇಲ್ಲಿದ ನಂದು ಇಂಟ್ರೆಸ್ಟಿಂಗ್ ವಿಷಯ ಇರೋದು, ಕೋರ್ಟ್ ಕೇವಲ ಕಟ್ಟಡಗಳನ್ನ ಹುಡುಕ್ಲಿಲ್ಲ, ಬದಲಾಗಿ ವರದಿಗಳನ್ನ ನೋಡಿ ಆ ದ್ವೀಪದ ಇತಿಹಾಸ ಪೂರ್ವ ವಾತಾವರಣ, ಆದಿಮಾನವರು ಆಶ್ರಯ ಪಡೆದಿದ್ದ ನೈಸರ್ಗಿಕ ಬಂಡೆಗಳು, ಪ್ರಾಚೀನ ಕಾಲದ ದಾರಿಗಳು, ಇವೆಲ್ಲವನ್ನೂ ಪರಿಗಣಿಸಿ ಆ ಇಡೀ ಭೂಪ್ರದೇಶಕ್ಕೆ ಐತಿಹಾಸಿಕ ಮಹತ್ವವಿದೆ ಅಂತ ಹೇಳಿತು. ಸೊ ಮೊದಲ ಪ್ರಶ್ನೆಗೆ ಉತ್ತರ ಸಿಕ್ತು. 1988ರ ಘೋಷಣೆ ಸರಿಯಿದೆ. ಆ ಪ್ರಕಾರ ಅಲ್ಲಿ ಕೇವಲ ಕೃಷಿ ಮಾಡಬೇಕು, ವಾಣಿಜ್ಯ ಕಟ್ಟಡಗಳನ್ನ ಕಟ್ಟಿದ್ದು ಕಾನೂನಿನ ಉಲ್ಲಂಘನೆ. ಹಾಗಾಗಿ ಆ ಗೆಸ್ಟ್ ಹೌಸ್ಗಳು ಅಕ್ರಮ ಅಂತ ಕೋರ್ಟ್ ಫೈನಲ್ ಆಗಿ ತೀರ್ಪು ಕೊತ್ತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಒಂದು ಸುತ್ತಿನಲ್ಲಿ ಗೆದ್ರೂ ಮುಂದಿನ ಸುತ್ತಿನಲ್ಲಿ ಮತ್ತೊಂದು ದೊಡ್ಡ ಕಾನೂನು ತೊಡಕು ಎದುರಾಯ್ತು. ಹೌದು, ಮಾಲೀಕರದು ಒಂದು ಹೊಸ ವಾದ ಶುರುವಾಯಿತು. ಸರಿ, ನಮ್ಮ ಕಟ್ಟಡಗಳು ಅಕ್ರಮ ಅಂತಾನೆ ಇಟ್ಕೊಳ್ಳಿ, ಆದ್ರೆ ಅದನ್ನ ಕೆಡವೋಕೆ ಆರ್ಡರ್ ಮಾಡಿರೋ HWHMA ಅಂದ್ರೆ ಹಂಪಿ ಪಾರಂಪರಿಕ ಪ್ರಾಧಿಕಾರಕ್ಕೆ ಆ ಅಧಿಕಾರವೇ ಇಲ್ಲ ಅಂತ ವಾದಿಸಿದ್ರು. ಇದು ಇನ್ನೊಂದು ಹೊಸ ಚರ್ಚೆಗೆ ಕಾರಣವಾಯಿತು. ಮಾಲೀಕರ ಪ್ರಕಾರ
1961ರ ಕಾನೂನಿನಡಿ ಡೆಪ್ಯೂಟಿ ಕಮಿಷನರ್ ಮಾತ್ರ ಕೆಡವೋಕೆ ಆರ್ಡರ್ ಮಾಡಬಹುದು. ಆದ್ರೆ ಪ್ರಾಧಿಕಾರ ಹೇಳಿದ್ದು ಹೊಸ 2002ರ ಕಾನೂನು ಹಳೆದರ ಜೊತೆ ಸೇರಿಯೇ ಕೆಲ್ಸ ಮಾಡುತ್ತೆ, ಪಾರಂಪರಿಕ ಪ್ರದೇಶವನ್ನ ರಕ್ಷಿಸೋದು ನಮ್ಮ ಕರ್ತವ್ಯ ಅಂತ. ಸೊ ಯಾವ ಕಾನೂನು ಮೇಲೂ ಯಾವ ಪ್ರಾಧಿಕಾರಕ್ಕೆ ಅಧಿಕಾರ ಇದೆ ಅನ್ನೋ ದೊಡ್ಡ ಗೊಂದಲ ಶುರುವಾಯಿತು. ಈ ಅಧಿಕಾರ ವ್ಯಾಪ್ತಿಯ ಗೊಂದಲ ಇದೆಯಲ್ಲ, ಇದು ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಮಗೆ ತೋರಿಸುತ್ತೆ. ಹೇಗೆ ಕಾಲಕಾಲಕ್ಕೆ ಬರುವ ಹೊಸ ಹೊಸ ಕಾನೂನುಗಳು ಹಳೆಯ ಕಾನೂನುಗಳ ಜೊತೆ ಸೇರಿದಾಗ ಇಂಥ ಜಟಿಲ ಸಮಸ್ಯೆಗಳು ಹುಟ್ಕೊಳ್ಬಹುದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಈ ಕಾನೂನು ಹೋರಾಟವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನೋಡಿದ್ರೆ ಇದು ಕೇವಲ ಒಂದು ದ್ವೀಪದ ಕಥೆಯಲ್ಲ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇದಕ್ಕೂ ಮಿಗಿಲಾದ ಒಂದು ದೊಡ್ಡ ಸಂಘರ್ಷದ ಬಗ್ಗೆ ಇದು ಮಾತಾಡುತ್ತೆ. ಅದೇನು ಅಂತ ನೋಡೋಣ ಬನ್ನಿ. ಕೊನೆಗೆ ಈ ಇಡೀ ಪ್ರಕರಣ ಬಂದು ನಿಲ್ಲೋದು ಎರಡು ಅತಿ ಮುಖ್ಯವಾದ ವಿಷಯಗಳ ನಡುವಿನ ಸಂಘರ್ಷಕ್ಕೆ. ಒಂದ್ ಕಡೆ ನಮ್ಮ ಪರಂಪರೆಯನ್ನ ಕಾಪಾಡಬೇಕು ಅನ್ನೋ ಸರ್ಕಾರದ ಕರ್ತವ್ಯ, ಇನ್ನೊಂದ್ ಕಡೆ ಸ್ಥಳೀಯ ಅನುಮತಿ ತಗೊಂಡೇ ಬದುಕು ಕಟ್ಕೊಂಡ ಜನರ ಹಕ್ಕುಗಳು. ಪರಂಪರೆನಾ ಜೀವನೋಪಾಯನ ಯಾವುದು ಮುಖ್ಯ? ನೋಡಿ, ಕೋರ್ಟ್ನ ಈ ನಿರ್ಧಾರದಿಂದ ಏನಾಯ್ತು ಅಂದ್ರೆ 32 ವರ್ಷಗಳ ಹಿಂದಿನ ಒಂದು ಹಳೆಯ ರಕ್ಷಾದೇಶಕ್ಕೆ ಮರ್ಜೀವ ಬಂತು. ಆದ್ರೆ ಅದರ ಎಫೆಕ್ಟ್ ಆಗಿದ್ದು 20 ವರ್ಷಗಳಿಂದ ಅಲ್ಲೇ ಬದುಕು ಕಟ್ಕೊಂಡಿದ್ದ ನೂರಾರು ವ್ಯಾಪಾರಗಳ ಮೇಲೆ. ಅಂದ್ರೆ ದಶಕಗಳ ಹಿಂದಿನ ಒಂದು ನಿರ್ಧಾರ ಇವತ್ತಿನ ಜನರ ಬದುಕನ್ನ ಹೇಗೆಲ್ಲ ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕೊನೆಯದಾಗಿ ಈ ಇಡೀ ಪ್ರಕರಣ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟೋಗುತ್ತೆ. ಭವಿಷ್ಯದ ಪೀಳಿಗೆಗಾಗಿ ನಮ್ಮ ಪ್ರಾಚೀನ ಪರಂಪರೆಯನ್ನ ಉಳಿಸ್ಬೇಕಾ ಅಥವಾ ಇವತ್ತಿನ ಜನರ ಜೀವನೋಪಾಯವನ್ನ ಕಾಪಾಡಬೇಕಾ? ಈ ಎರಡೂ ಮೌಲ್ಯಗಳು ಒಂದಕ್ಕೊಂದು ವಿರುದ್ಧವಾಗಿ ನಿಂತಾಗ ಒಂದು ಸಮಾಜವಾಗಿ ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು? ಇದಕ್ಕೆ ಸುಲಭವಾದ ಉತ್ತರ ಎಲ್ಲೂ ಇಲ್ಲ. ಪ್ರಪಂಚದಾದ್ಯಂತ ಈ ಚರ್ಚೆ ಇವತ್ತಿಗೂ ನಡೀತಾನೇ ಇದೆ.